ಹಾಗೆ ಮಾನ್ಯ ಶಾಸಕರು ಶ್ರೀಯುತ ಸುನಿಲ್ ನಾಯ್ಕ ಅವರು ಸಹ ಈ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೂ ಸಹ ನಾನು ಎಲ್ಲರ ಪರವಾಗಿ ತುಂಬುವುದರಿಂದ ಸ್ವಾಗತವನ್ನು ಅರ್ಪಿಸ್ತಾ ಇದ್ದೇನೆ. ಪಶ್ಚಿಮ ಪದವೀಧರ ಕ್ಷೇತ್ರದ ಅಭ್ಯರ್ಥಿ ಶ್ರೀಯುತ SV ಸಂಕನೂರ್ ಅವರು ಈ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೂ ಸಹ ನಾನು ಭಾರತೀಯ ಜನತಾ ಪಾರ್ಟಿ ಪಟ್ಟಣ ಮಂಡಲದ ಪರವಾಗಿ ತುಂಬುವುದರಿಂದ ಸ್ವಾಗತವನ್ನು ಅರ್ಪಿಸ್ತಾ ಇದ್ದೇನೆ. ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು ಶ್ರೀ ಗೋವಿಂದ ನಾಯ್ಕ ಅವರು ಸಹ ಈ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೂ ಸಹ ನಾನು ಭಾರತೀಯ ಜನತಾ ಪಾರ್ಟಿ ಪಟ್ಟಣ ಮಂಡಲದ ಪರವಾಗಿ ತುಂಬುವುದರಿಂದ ಸ್ವಾಗತವನ್ನು ಅರ್ಪಿಸ್ತಾ ಇದ್ದೇನೆ. ಜಿಲ್ಲಾ ಕಾರ್ಯದರ್ಶಿಗಳು ಶ್ರೀಮತಿ ಶಿವಾನಿ ಶಾಂತಾರಾಮ್ ಅವರು ಸಹ ಈ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೂ ಸಹ ನಾನು ಎಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಜಿಲ್ಲಾ ಹಿಂದುಳಿದ ಮೋರ್ಚಾದ ಅಧ್ಯಕ್ಷರು ಶ್ರೀ ರವಿನಾಯಕ್ ಜಾಲಿ ಅವರು ಸಹ ಈ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೂ ಸಹ ನಾನು ಎಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಭಾರತೀಯ ಜನತಾ ಪಾರ್ಟಿಯ ನಿಕಟಪೂರ್ವ ಅಧ್ಯಕ್ಷರು ಶ್ರೀಯುತ ರಾಜೇಶ್ ನಾಯ್ಕ ಅವರು ಸಹ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೂ ಸಹ ನಾನು ಎಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಈ ಪಶ್ಚಿಮ ಪದವೀಧರ ಕ್ಷೇತ್ರದ ಚುನಾವಣಾ ಪ್ರಮುಖರಾಗಿ ಶ್ರೀ ಧನ್ಯಕುಮಾರ್ ಜೈನ್ ಅವರು ಸಹ ಈ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೂ ಸಹ ನಾನು ಎಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಈ ಪಶ್ಚಿಮ ಪದವೀಧರ ಕ್ಷೇತ್ರದ ಚುನಾವಣಾ ಸಹ ಪ್ರಮುಖರಾಗಿ ಶ್ರೀಕಾಂತ್ ನಾಯ್ಕ ಅವರು ಸಹ ಉಪಸ್ಥಿತರಿದ್ದಾರೆ. ಅವರಿಗೂ ಸಹ ನಾನು ಎಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಈ ಸಂದರ್ಭದಲ್ಲಿ ಉಪಸ್ಥಿತರಿರುವಂತಹ ಹೊನ್ನಾವರ ಮಂಡಲದ ಪ್ರಧಾನ ಕಾರ್ಯದರ್ಶಿಗಳು ಸುರೇಶ್ ಹರಿಕಾಂತ್ ಅವರಿಗೂ ಸಹ ನಾನು ಈ ಸಂದರ್ಭದಲ್ಲಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೂ ಈ ಸಂದರ್ಭದಲ್ಲಿ ಉಪಸ್ಥಿತರಿರುವಂತಹ ಪಟ್ಟಣ ಮಂಡಲದ ಪ್ರಧಾನ ಕಾರ್ಯದರ್ಶಿಗಳು ಶ್ರೀ ಮೋಹನ್ ನಾಯ್ಕ ಅವರಿಗೂ ಸಹ ನಾನು ಈ ಸಂದರ್ಭದಲ್ಲಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಈ ಸಂದರ್ಭದಲ್ಲಿ ಉಪಸ್ಥಿತರಿರುವಂತಹ ಮಾಜಿ ಅಧ್ಯಕ್ಷರಾದಂತಹ ಶ್ರೀ ದಿನೇಶ್ ನಾಯ್ಕ್ ಇವರಿಗೂ ಸಹ ನಾನು ಎಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಈ ಸಂದರ್ಭದಲ್ಲಿ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಪಕ್ಷದ ಪ್ರಮುಖರಿಗೂ ಸಹ ನಾನು ಈ ಪತ್ರಿಕಾಗೋಷ್ಠಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಉಪಸ್ಥಿತರಿರತಕ್ಕಂಥ ಭಟ್ಕಳ ಮಂಡಲದ ಅಧ್ಯಕ್ಷರಾಗಿರ್ತಕ್ಕಂಥ ಮಾನ್ಯ ಶ್ರೀ ಸುಬ್ರಾಯ್ ರೇವಡಿಯವರೇ, ಹೊನ್ನಾವರ ಮತ್ತು ಭಟ್ಕಳ ಮತಕ್ಷೇತ್ರದ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಸಹೋದರ ಸುನಿಲ್ ನಾಯ್ಕ ಅವರೇ, ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಪಾಲ್ಗೊಂಡಿರತಕ್ಕಂಥ ಎಲ್ಲ ಪಕ್ಷದ ಮುಖಂಡರೇ, ಪತ್ರಿಕಾ ಮಾಧ್ಯಮದ ಸ್ನೇಹಿತರೆ, ಒಂದು ವೇಳೆ ಇವತ್ತು ನಾನು ಪಶ್ಚಿಮ ಪದವೀಧರ ಮತಕ್ಷೇತ್ರದಿಂದ ವಿಧಾನ ಪರಿಷತ್ತಿಗೆ ಸ್ಪರ್ಧೆ ಮಾಡ್ತಾ ಇರೋದು ತಮಗೆಲ್ಲ ಗೊತ್ತಿದ್ದ ಸಂಗತಿ. ನಾನು ನಾಮಪತ್ರವನ್ನು ಸಲ್ಲಿಸಿ ಧಾರವಾಡ, ಗದಗ, ಹಾವೇರಿ ಮತ್ತು ಕಾರವಾರ ಜಿಲ್ಲೆ 4 ಜಿಲ್ಲೆಯೊಳಗೆ ಪ್ರವಾಸ ಮಾಡಿ ಇವತ್ತು ಭಟ್ಕಳ ನಗರಕ್ಕೆ ಆಗಮಿಸಿ ನಮ್ಮ ಮಂಡಳದ ಅಧ್ಯಕ್ಷರಾಗಿರ್ತಕ್ಕಂಥ ಸುಬ್ರಾಯ್ ರೇವಡಿಗೆ ಮತ್ತು ಶಾಸಕರಾಗಿರ್ತಕ್ಕಂಥ ಮಾನ್ಯ ಶ್ರೀ ಸುನಿಲ್ ನಾಯ್ಕ ಅವರ ನೇತೃತ್ವದಲ್ಲಿ ಉಳಿದೆಲ್ಲ ಪಕ್ಷದ ಮುಖಂಡರ ನೇತೃತ್ವದಲ್ಲಿ ಇಲ್ಲಿರ್ತಕ್ಕಂಥ ಶಾಲೆ ಕಾಲೇಜುಗಳಿಗೆ, ಬ್ಯಾಂಕ್ಗಳಿಗೆ, ಇಂಜಿನಿಯರಿಂಗ್ ಕಾಲೇಜುಗಳಿಗೆ ಭೇಟಿ ಕೊಟ್ಟು ನಾನು ಮತಯಾಚಿಸ್ತೀನಿ. ಪಶ್ಚಿಮ ಪದವೀಧರ ಮತಕ್ಷೇತ್ರ 4 ಜಿಲ್ಲೆ ವ್ಯಾಪ್ತಿಯನ್ನು ಒಳಗೊಂಡಂಥ ಕ್ಷೇತ್ರ. ಈ ಕ್ಷೇತ್ರದೊಳಗೆ 4 ಸಂಸದರು ಬರ್ತಾರೆ, 23 ಜನ ಶಾಸಕರು ಬರ್ತಾರೆ. ಜೊತೆಗೆ ಹಳೆಯ 28 ತಾಲೂಕುಗಳಿವೆ. ಹೊಸದಾಗಿ ರಚನೆ ಆದದ್ದು ಸೇರಿಸಿ ಇವತ್ತು 34 ತಾಲೂಕುಗಳಿದಾವೆ. ಇಷ್ಟೊಂದು ವಿಶಾಲವಾದಂಥ ಕ್ಷೇತ್ರದೊಳಗೆ ಅಭ್ಯರ್ಥಿ ಆದ ಯಾವುದೇ ಪಕ್ಷದ ಅಭ್ಯರ್ಥಿ ಆದ ಸುಮಾರು 75,000ಕ್ಕೂ ಹೆಚ್ಚು ಈ ಕ್ಷೇತ್ರದೊಳಗೆ ನೋಂದಣಿಯಾಗಿದ್ದಾರೆ, ಪದವೀಧರ ಮತದಾರರ ನೋಂದಣಿಯಾಗಿದ್ದಾರೆ. ಸೊ ಎಲ್ಲ ತಾಲೂಕಿಗೆ ಪ್ರವಾಸ ಮಾಡಿ ಎಲ್ಲ ಮತದಾರರನ್ನು ಖುದ್ದಾಗಿ ಭೇಟಿಯಾಗೋದು ಬಹಳ ಕಷ್ಟದ ಕೆಲಸ. ಹೀಗಾಗಿ ಈ ಚುನಾವಣೆ ಒಳಗೆ ಪಕ್ಷದ ಕಾರ್ಯಕರ್ತರದ್ದು ಬಹಳ ಮಹತ್ವದ ಪಾತ್ರ ಇರ್ತದೆ. ನಾನು 2ನೇ ಬಾರಿಗೆ ಚುನಾವಣೆಗೆ ಸ್ಪರ್ಧೆ ಮಾಡಿದಂಥ ಹಿನ್ನೆಲೆಯೊಳಗೆ ಖಂಡಿತವಾಗಿ ಮತದಾರರು 2ನೇ ಬಾರಿ ಒಬ್ಬ ವ್ಯಕ್ತಿಗೆ ಚುನಾವಣೆ ಒಳಗೆ ಯಾವುದೋ ಒಂದು ವ್ಯಕ್ತಿಗೆ 2ನೇ ಬಾರಿಗೆ
ಸ್ಪರ್ಧೆ ಮಾಡಿದಂಥ ಸಂದರ್ಭದೊಳಗೆ ಖಂಡಿತವಾಗಿ ಆ ವ್ಯಕ್ತಿ ಮೊದಲೇ ಬಾರಿಗೆ ಏನೇನು ಕೆಲಸ ಮಾಡಿದಾರ, ಪದವೀಧರಿಗೆ ಸ್ಪಂದಿಸಿದಾರೋ ಇಲ್ಲೋ ಅನ್ನೋದನ್ನು ವಿಚಾರ ಮಾಡಿ ಅವರ ಸಾಧನೆಯನ್ನ ಗಮನಿಸಿ ಎರಡನೇ ಬಾರಿಗೆ ಮತವನ್ನು ಚಲಾಯಿಸ್ತಾರೆ. ಈ ಒಂದು ವಿಚಾರದ ಹಿನ್ನೆಲೆಯೊಳಗೆ ನಾನು ಕಳೆದ 6 ವರ್ಷಗಳವರೆಗೆ ಈ ಕ್ಷೇತ್ರದಲ್ಲಿರ್ತಕ್ಕಂಥ ಪದವೀಧರ ಶಿಕ್ಷಕರಿಗೆ ಮತ್ತು ನಿರುದ್ಯೋಗಿ ಪದವೀಧರಿಗೆ ಯಾವ ರೀತಿ ಸ್ಪಂದಿಸಿ ನಾನು ಕೆಲಸ ಮಾಡಿದ್ದೀನಿ, ಸದನದ ಕಾರ್ಯಕಲಾಪಗಳೊಳಗೆ ನಾನು ಯಾವ್ಯಾವ ರೀತಿ ಪ್ರಶ್ನೆಗಳನ್ನು ಕೇಳಿದ್ದೀನಿ, ಯಾವ ಇಲಾಖೆ ಬಗ್ಗೆ ಕೇಳಿದ್ದೀನಿ ಅನ್ನೋದ್ರ ಬಗ್ಗೆ ನಾನು 2 ಪುಸ್ತಕಗಳನ್ನ ಇವತ್ತು ನಾವು ಬಿಡುಗಡೆ ಮಾಡಿದ್ದೀನಿ. ಮೊದಲೇ 3 ವರ್ಷಗಳ ಅವಧಿಯೊಳಗ ಸದನದಲ್ಲಿ ಸಂಕನೂರ್ ಅಂತ ಒಂದು ಟೈಟಲ್ ಕೊಟ್ಟು ಸದನದ ಕಾರ್ಯಕಲಾಪದೊಳಗ ಯಾವ ರೀತಿ ಭಾಗವಹಿಸಿದ್ದೇನೆ ನಾನು. ಪ್ರಶ್ನೋತ್ತರ ಅವಧಿಯೊಳಗ ಯಾವ್ಯಾವ ಇಲಾಖೆ ಬೇಕು ಪ್ರಶ್ನೆ ಕೇಳಿದ್ದೀನಿ, ಶೂನ್ಯ ಅವಧಿಯೊಳಗ ಯಾವ ವಿಷಯಗಳನ್ನ ಪ್ರಸ್ತಾಪ ಮಾಡಿದ್ದೀನಿ, ನಿಯಮ 72 ಅಡಿ ಒಳಗೆ ಯಾವ ರೀತಿ ವಿಷಯಗಳನ್ನು ಪ್ರಸ್ತಾಪ ಮಾಡಿದ್ದೀನಿ, ನಿಯಮ 330 ಅಡಿ ಒಳಗ 1 ಗಂಟೆ ಕಾಲಾವಕಾಶ ಚರ್ಚೆ, ಅದರೊಳಗೆ ನಾ ಯಾವ ಜಟಿಲವಾದಂಥ ಸಮಸ್ಯೆಗಳನ್ನ ನಾನು ಪ್ರಸ್ತಾಪ ಮಾಡಿದ್ದೀನಿ ಅನ್ನೋದ್ರ ಬಗ್ಗೆ ವಿವರವಾದಂಥ ಮಾಹಿತಿಯನ್ನ ಈ ಪುಸ್ತಕದೊಳಗೆ ದಾಖಲಿಸಿದೆ. ಉಳಿದಂತ 3 ವರ್ಷಗಳಲ್ಲಿ ನಾನು ಮಾಡಿದಂತ ಕೆಲಸ ಕಾರ್ಯಗಳ ಬಗ್ಗೆ ಸ್ಪಂದನೆ ಮತ್ತು ಸಾಧನೆ, ಇದು 38 ಪೇಜಿನ ಪುಸ್ತಕ. ಒಟ್ಟಾರೆ ನಾನು 6 ವರ್ಷಗಳ ಅವಧಿಯೊಳಗೆ ಸದನದ ಒಳಗೆ ಮತ್ತು ಹೊರಗಡೆ ಏನೇನು ಕೆಲಸ ಕಾರ್ಯಗಳನ್ನ ಸಾಧನೆಗಳನ್ನು ಮಾಡಿದ್ದೀನಿ. ಈ ಒಂದು ಸಾಧನೆಗಳನ್ನ ಇದ್ರ ಜೊತೆಗೆ ಬಹಳ ಮುಖ್ಯವಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ನಮ್ಮ ದೇಶದ ಪ್ರಧಾನಮಂತ್ರಿಗಳಾದ ನಂತರ ಯುವಕರಿಗಾಗಿ ಏನು ಯೋಜನೆಗಳನ್ನು ಮಾಡಿದ್ದಾರೆ, ಮುದ್ರಾ ಯೋಜನೆ ಇರ್ಬೋದು, ಮೇಕ್ ಇನ್ ಇಂಡಿಯಾ ಯೋಜನೆ ಇರ್ಬೋದು, ಸ್ಟಾರ್ಟ್ಅಪ್ ಇಂಡಿಯಾ ಇರ್ಬೋದು, ಸ್ಕಿಲ್ ಇಂಡಿಯಾ ಇರ್ಬೋದು, ಇವೆಲ್ಲ ಯೋಜನೆಗಳನ್ನ ನರೇಂದ್ರ ಮೋದಿಜಿಯವರು ಯುವಕರಿಗಾಗಿ ಮಾಡಿದಂತ ಯೋಜನೆಗಳು. ಸೊ ನಾನು ಒಟ್ಟಾರೆ ನರೇಂದ್ರ ಮೋದಿಜಿಯವರು ಯುವಕರಿಗೆ ಮಾಡಿದಂತ ಯೋಜನೆಗಳು, ನಾನು 6 ವರ್ಷಗಳವರೆಗೆ ಮಾಡಿದಂತ ಸಾಧನೆ, ಮತ್ತು ಇತ್ತೀಚೆಗೆ ನಮ್ಮ ಯಡಿಯೂರಪ್ಪನವರು, ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಮಾನ್ಯ ಶ್ರೀ ಯಡಿಯೂರಪ್ಪನವರು ನೌಕರ ವರ್ಗಕ್ಕೆ ಏನೇನು ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ, ಇವೆಲ್ಲ ಸಾಧನೆಗಳನ್ನ ನಾನು ಮತದಾರ ಮುಂದೆ ಇಟ್ಟು ಇವತ್ತು ನಾನು ಮತವನ್ನು ಯಾಚಿಸ್ತಾ ಇದ್ದೇನೆ. ಒಂದು ವೇಳೆ ನಾನು ಈಗಾಗಲೇ ಹೇಳಿದ ಹಾಗೆ ನಾನು ಆಲ್ಮೋಸ್ಟ್ 4 ಜಿಲ್ಲೆಯ ಒಂದು ಪ್ರವಾಸವನ್ನ ನಾನು ಮಾಡಿದ್ದೀನಿ. ಈ ಚುನಾವಣೆಯ ನೇತೃತ್ವವನ್ನು, ಪ್ರಚಾರದ ನೇತೃತ್ವವನ್ನ ರಾಜ್ಯದ ಕೈಗಾರಿಕಾ ಸಚಿವರು, ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಯಡಿಯೂರಪ್ಪ ನೇತೃತ್ವದೊಳಗ ಭಾರತೀಯ ಜನತಾ ಪಾರ್ಟಿ ಮತ್ತು ಎಲ್ಲ ಶಾಸಕರು, ಎಲ್ಲ ನಮ್ಮ 4 ಜಿಲ್ಲೆಯ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷರು, ಮಂಡಳದ ಅಧ್ಯಕ್ಷರು, ಎಲ್ಲ ಯುವ ಮೋರ್ಚಾದ ಅಧ್ಯಕ್ಷರು, ಕಾರ್ಯಕರ್ತರು ಸಂಪೂರ್ಣವಾಗಿ ಚುನಾವಣೆಗಳಿಗೆ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಸೊ ಹೀಗಾಗಿ ಖಂಡಿತವಾಗಿ ಈ ಚುನಾವಣೆ ಒಳಗೆ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ದಾಖಲೆ ಆಗುವ ರೀತಿಯೊಳಗ ಈ ಚುನಾವಣೆಯನ್ನು ನಾವು ಗೆಲ್ತೀವಿ ಅನ್ನೋ ಮಾತನ್ನ ಆತ್ಮವಿಶ್ವಾಸದಿಂದ ನಾನು ಎಲ್ಲ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಕಳೆದ ಬಾರಿ ನಾನು ಸ್ಪರ್ಧೆ ಮಾಡಿದಾಗ ನಮ್ಮ ಸರ್ಕಾರ ಇರಲಿಲ್ಲ. ನಮ್ಮ ಸರ್ಕಾರ ಇಲ್ಲಂದ್ರೂ ಕೂಡ ಶಾಸಕರು ಕೂಡ ಇಷ್ಟು ದೊಡ್ಡ ಸಂಖ್ಯೆಯೊಳಗೆ ಇರಲಿಲ್ಲ. ಅವಾಗ ಕಾರ್ಯಕರ್ತರ, ಮುಖಂಡರ ಒಂದು ಪರಿಶ್ರಮದಿಂದ 14,000ಕ್ಕೂ ಹೆಚ್ಚು ಮತಗಳ ಅಂತರದಿಂದ ನಮ್ಗೆ ಗೆಲ್ಲಿಸಿದ್ದಾರೆ ಪದವೀಧರರು. ಇದಾದ್ರೆ ಇವತ್ತು ನಮ್ಮ ಸರ್ಕಾರ ಇದೆ. ಸುಮಾರು 23 ಶಾಸಕರೊಳಗೆ 19 ಜನ ಇವತ್ತು ಶಾಸಕರು ನಮ್ಮವರದಾರ, ಸಂಸದರು 4 ಜನ ನಮ್ಮವರದಾರ, ಮಂತ್ರಿಗಳಿದಾರ. ಈ ಒಂದು ವಿಚಾರದ ಹಿನ್ನೆಲೆಯೊಳಗ ಕಾರ್ಯಕರ್ತರ ಪರಿಶ್ರಮ, ನಮ್ಮ ಮುಖಂಡರ ಪರಿಶ್ರಮದ ಫಲವಾಗಿ ಮತ್ತು ನಾನು ಮಾಡಿದಂತ ಅಲ್ಪ ಸೇವೆ ಇದೆಲ್ಲ ಪರಿಗಣನೆ ತೆಗೆದುಕೊಂಡು ಒಂದು ದಾಖಲೆ ಆಗೋ ರೀತಿಯೊಳಗೆ, ವಿಧಾನ ಪರಿಷತ್ ಚುನಾವಣೆ ಹಿಂದೆ ಯಾವುದೂ ಆಗಿರಬಾರ್ದು, ದಾಖಲೆ ಆಗೋ ರೀತಿಯೊಳಗ ಮತದಾರರು ಖಂಡಿತವಾಗಿ ನನಗೆ ಆಶೀರ್ವಾದ ಮಾಡ್ತಾರ, ಪುನರ್ ಆಯ್ಕೆ ಮಾಡ್ತಾರ ಅನ್ನುವ ಆತ್ಮವಿಶ್ವಾಸವನ್ನ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ.
ಸ್ನೇಹಿತರೆ, ಇವತ್ತು ನಾನು ಸದನದೊಳಗೆ ನಾನು ಈಗಾಗಲೇ ಹೇಳಿದ ಹಾಗೆ ಪದವೀಧರ ಮತಕ್ಷೇತ್ರದಿಂದ ಆಯ್ಕೆಯಾದಂಥ ನಾವು MLC ವಿಧಾನ ಪರಿಷತ್ ಸದಸ್ಯ. ಹಾಗಾಗಿ ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಒಂದು ನಿರುದ್ಯೋಗ ಸಮಸ್ಯೆ, ಆ ನಿರುದ್ಯೋಗ ಸಮಸ್ಯೆಯನ್ನು ನಿವಾರಣೆ ಮಾಡಲಿಕ್ಕೆ ರಾಜ್ಯದ 36 ಇಲಾಖೆಯೊಳಗ ಏನು ನಿವೃತ್ತಿಯಿಂದ, ನಿಧನದಿಂದ, ರಾಜೀನಾಮೆಯಿಂದ ಖಾಲಿಯಾದಂಥ ಹುದ್ದೆಗಳನ್ನು ತುಂಬಲಿಕ್ಕೆ 2-3 ಬಾರಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಇರ್ಬೋದು, ತದನಂತರ ಬಂದಂಥ ಸಮ್ಮಿಶ್ರ ಸರ್ಕಾರ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿರ್ತಕ್ಕಂಥ ಸಮಯದೊಳಗೆ ನಾನು ಪ್ರಮುಖವಾಗಿ ಹೆಚ್ಚಿನ ಮಹತ್ವ ಕೊಟ್ಟು 36 ಇಲಾಖೆಯೊಳಗೆ ಏನು ಹುದ್ದೆಗಳು ಖಾಲಿಯಾಗಿದ್ದಾವೆ ಆ ಹುದ್ದೆಗಳನ್ನು ತುಂಬಲಿಕ್ಕೆ ನಾವು ಪ್ರಾಮಾಣಿಕವಾದಂಥ ಪ್ರಯತ್ನ, ಒಂದು ಒತ್ತಡವನ್ನ ಸದನದ ಮೂಲಕ ನಾನು ಸರ್ಕಾರದ ಮೇಲೆ ಒತ್ತಡ ತಂದಿದ್ದ ಅನ್ನೋ ಮಾತನ್ನ ಈ ಸಂದರ್ಭದೊಳಗೆ ಹೇಳ್ತಾ ಇದ್ದೀನಿ. 6 ವರ್ಷಗಳ ಅವಧಿಯಲ್ಲಿ ಸಾಕಷ್ಟು ನೇಮಕಾತಿಗಳಾಗ್ಯಾವ, ಶಿಕ್ಷಣ ಇಲಾಖೆ ಒಳಗೆ ಸಾಕಷ್ಟು ನೇಮಕಾತಿಗಳಾಗ್ಯಾವ, ಆರೋಗ್ಯ ಇಲಾಖೆ ಒಳಗಾಗಿದ್ದವು, PWD ಒಳಗಾಗಿದ್ದವು, ಪುರಸಭೆ ಒಳಗಾಗಿದ್ದವು, ಪಶುಸಂಗೋಪನೆ ಇಲಾಖೆ ಒಳಗಾಗಿದ್ದವು, ಮಹಿಳಾ ಮತ್ತು ಮಕ್ಕಳ ಇಲಾಖೆ ಒಳಗಾಗಿದ್ದವು. ನಾನು ಹೇಳ್ಬೇಕಾದದ್ದು ಏನಪ್ಪ ಅಂತಂದ್ರೆ, ಆ ನಿರುದ್ಯೋಗ ಸಮಸ್ಯೆಯನ್ನ ಇವತ್ತು ಪರಿಹರಿಸಲಿಕ್ಕೆ ಬರೇ ಸರ್ಕಾರದೊಳಗೆ ಏನು ಖಾಲಿ ಹುದ್ದೆಗಳು ತುಂಬುದು ಅಷ್ಟೇ ಅಲ್ಲ, ನಾನು ನನ್ನ 4 ಜಿಲ್ಲೆ ವ್ಯಾಪ್ತಿಯೊಳಗೆ ನಾನು ಉದ್ಯೋಗ ಮೇಳ ಮಾಡಿದ್ದೇನೆ. ಧಾರವಾಡದೊಳಗ 2 ಉದ್ಯೋಗ ಮೇಳಗಳನ್ನು ಮಾಡಿದ್ದೀನಿ. ಗದಗ ಜಿಲ್ಲೆಯೊಳಗೆ 1 ಉದ್ಯೋಗ ಮೇಳ, ಕಾರವಾರದೊಳಗೆ ಉತ್ತರ ಕನ್ನಡ ಜಿಲ್ಲೆಯೊಳಗೆ ಸಿರ್ಸಿ ಒಳಗ ನಾವೊಂದು ಉದ್ಯೋಗ ಮೇಳ ಮಾಡಿದ್ದೀನಿ. ಹಾಗೆ ಹಾವೇರಿ ಜಿಲ್ಲೆಯೊಳಗೆ ಕೂಡ KLE ಸೊಸೈಟಿಯ ಪಾಲಿಟೆಕ್ನಿಕ್ ಕಾಲೇಜ್ ಒಳಗೆ ಉದ್ಯೋಗ ಮೇಳ ಮಾಡಿದ್ದೀನಿ. ಪ್ರತಿಯೊಂದು ಉದ್ಯೋಗ ಮೇಳದೊಳಗೆ ಕನಿಷ್ಠ 500 ನಿರುದ್ಯೋಗಿ ಪದವೀಧರಿಗೆ ಉದ್ಯೋಗ ಒದಗಿಸ್ತಕ್ಕಂಥ ಒಂದು ಕೆಲಸವನ್ನ ನಾವು ಮಾಡಿದ್ದೇನೆ ಅನ್ನೋ ಮಾತನ್ನ ಈ ಸಂದರ್ಭ ಹೇಳ್ತಾ, ವಿಶೇಷವಾಗಿ ನಾನು ಮೂಲತಃ ಈ ಉಪನ್ಯಾಸಕನಾಗಿರೋದ್ರಿಂದ, ಶಿಕ್ಷಕನಾಗಿರೋದ್ರಿಂದ 35 ವರ್ಷ ಉಪನ್ಯಾಸಕನಾಗಿ ಸೇವೆ ಮಾಡಿ 2 ವರ್ಷ ಪ್ರಿನ್ಸಿಪಾಲ್ ಸೇವೆ ಮಾಡಿದ ಹಿನ್ನೆಲೆಯೊಳಗೆ ಸದನದೊಳಗೆ ಅದು ಪ್ರಾಥಮಿಕ ಶಾಲೆ ಶಿಕ್ಷಕರು ಇರ್ಬೋದು, ಪ್ರೌಢ ಇರ್ಬೋದು, ಪದವಿ ಪೂರ್ವ ಇರ್ಬೋದು, ಪದವಿ ಕಾಲೇಜ್ ಇರ್ಬೋದು, ವಿಶ್ವವಿದ್ಯಾಲಯ ಇರ್ಬೋದು, ಅದರಲ್ಲಿ ವಿಶೇಷವಾಗಿ ಕೃಷಿ ವಿಶ್ವವಿದ್ಯಾಲಯ ಇರ್ಬೋದು ಮತ್ತು ಆರೋಗ್ಯ ವಿಶ್ವವಿದ್ಯಾಲಯ ಇರ್ಬೋದು, ಇವೆಲ್ಲ ವಿಶ್ವವಿದ್ಯಾಲಯದೊಳಗೆ ಏನು ಇವತ್ತು ಹುದ್ದೆಗಳು ಖಾಲಿ ಇದ್ದು ಆ ಹುದ್ದೆಗಳನ್ನು ತುಂಬಲಿಕ್ಕೆ ಕೂಡ ನಾವು ಪ್ರಾಮಾಣಿಕವಾದಂಥ ಪ್ರಯತ್ನ ಮಾಡೀನಿ. ಏನೇನು ಇವತ್ತು ವಿಷಯಗಳನ್ನು ಪ್ರಸ್ತಾಪ ಮಾಡೀನಿ ಸಂಪೂರ್ಣವಾಗಿ 2 ಪುಸ್ತಕದೊಳಗೆ ನಾನಂಗ ದಾಖಲೆ ಮಾಡಿದ್ದೇನೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಒಟ್ಟಾರೆ ಇವತ್ತು ನಿರುದ್ಯೋಗಿ ಸಮಸ್ಯೆ ಬಗೆಹರಿಸಲಿಕ್ಕೆ ಶಿಕ್ಷಕರ, ಉಪನ್ಯಾಸಕರ, ಪ್ರಾಂಶುಪಾಲರ ಶಿಕ್ಷಣ ವ್ಯವಸ್ಥೆಯೊಳಗೆ ಏನೇನು ಸಮಸ್ಯೆಗಳನ್ನ ಅವನು ಕೂಡ ಬಗೆಹರಿಸಲಿಕ್ಕೆ, ಜೊತೆಗೆ ನಿರುದ್ಯೋಗಿ ಪದವೀಧರರು ಉದ್ಯೋಗವನ್ನ ಸ್ವಯಂ ಉದ್ಯೋಗ ಪ್ರಾರಂಭ ಮಾಡಲಿಕ್ಕೆ ಆ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡಿ ಪದವೀಧರರಿಗೆ ಅವರು ಯಾವ ಒಂದು ವಿಶ್ವಾಸ ಇಟ್ಟು ನನಗೆ ಮೊದಲೇ ಬಾರಿಗೆ ವಿಧಾನ ಪರಿಷತ್ತನ್ನು ಪ್ರವೇಶ ಮಾಡಲಿಕ್ಕೆ ನನಗೆ ಆಶೀರ್ವಾದ ಮಾಡಿದರು, ಅವರ ಸಮಸ್ಯೆಗಳಿಗೆ ಸ್ಪಂದಿಸಿ ನಾನು ಹೋರಾಟ ಮಾಡಿದ್ದೇನೆ. ಹಾಗಾಗಿ ಖಂಡಿತವಾಗಿ ನಾ ಈಗಾಗಲೇ ಹೇಳಿದ ಹಾಗೆ ನನ್ನ ಪುನರ್ ಆಯ್ಕೆ ಆಗೋದು ಖಚಿತ ಅಂತಕೊಂಡು ನಾ ಹೇಳಲಿಕ್ಕೆ ಬಯಸ್ತೇನೆ. ಧನ್ಯವಾದಗಳು. ನೋಡ್ರಿ, ಅವ್ರದೆಲ್ಲ ಚುನಾವಣೆಯೊಳಗೆ ಮತ್ತೆ ಈಗ ಇವಾಗ ಏನು ಸ್ಪಂದನೆ ಮಾಡಿಲ್ಲ ಅಂತ ಆರೋಪ ಮಾಡಿದ್ದಾರೆ. ಇವೆಲ್ಲ ಚುನಾವಣೆ ಒಳಗ ನಮ್ಮ ವಿರುದ್ಧ ನಿಂತ್ಕೊಂಡವರು, ಇವೆಲ್ಲ ಸುಳ್ಳು ಆಪಾದನೆಗಳನ್ನು ಈ ಚುನಾವಣೆಗಳಲ್ಲ, ಇವೆಲ್ಲ ಪತ್ರಿಕಾಕರ್ತರಿಗೆ ನಾ ಏನ್ ಹೇಳೋದು, ಈ ರೀತಿಯ ಸುಳ್ಳು ಆಪಾದನೆಗಳನ್ನ, ಆಧಾರ ರಹಿತ ಆಪಾದನೆಗಳನ್ನ ಮಾಡೋದು ಸಹಜ. ಆದ್ರೆ ನಾ ಉತ್ತರ ಕೊಡ್ತೀನಿ. ಅವ್ರ ಬೇಕಾದ್ರೆ ಒಂದು ಕಡೆ ಕೂಡದಲ್ಲಿ ಬರ್ತೀನಿ. ನಾನು ನನ್ನ ಸಾಧನೆ ಪುಸ್ತಕದಲ್ಲ, ಯಾವ ಸೆಷನ್ನು ಯಾವ ದಿನಾಂಕದಂದು ನಾನು ಕೆಲಸ ಮಾಡೀನಿ, ನನ್ನ ದಾಖಲೆ ಅದ ಸರ್. ದಾಖಲೆ ರೂಪದೊಳಗ ನನ್ನ ಪ್ರೋಗ್ರೆಸ್ ರಿಪೋರ್ಟ್ ಇಟ್ಟು ಇವತ್ತು ಮತ್ತದರ ಮುಂದೆ ಇಟ್ಟು ನಾ ಮತ ಇಡಾಕಿಸ್ತಿದ್ದೀನಿ. ಅವ್ರದ್ದೇನದ ನಾ ಮತ್ತೊಬ್ಬರ ಬಗ್ಗೆ ಮಾತಾಡೋದಿಲ್ಲ. ನೀವು ಪ್ರಶ್ನೆ ಕೇಳಿರಂತ ನಾನು ಉತ್ತರ ಕೊಡ್ತೀನಿ. ಅದು ಸುಳ್ಳು ಆಪಾದನೆ, ಆಧಾರ ರಹಿತ ಆಪಾದನೆ ಎಂದುಕೊಂಡು ನಾ ಹೇಳಕ್ ಬಯಸ್ತೇನೆ ಅಷ್ಟೇ. ಅದ್ರಾಗ ಏನು ಸತ್ಯಾಂಶ ಇಲ್ಲ. ಸವಾಲಿ ಬರಲಿ ಅಂತ ಅಲ್ಲ, ನಾ ಹೇಳ್ತೀನಲ್ಲ, ಇನ್ನು 6 ದಿನ ಉಳಿದ ಚುನಾವಣೆ. ಈ ಜಾಪುರದ ವ್ಯವಸ್ಥೆಯೊಳಗೆ ನೀವೆಲ್ಲ ಇಷ್ಟು ರಾಜಕಾರಣ ನೋಡಿದ್ದೀರಾ. ಇವ್ರು ಅವ್ರ ಮ್ಯಾಗ ಆರೋಪ ಮಾಡೋದು, ಅವ್ರು ಇವ್ರ ಮ್ಯಾಗ ಆರೋಪ ಮಾಡೋದು, ಆದ್ರೆ ಮತದಾರರಿಗೆ ಗೊತ್ತಿರ್ತಾವ. ಇವೆಲ್ಲ ಆರೋಪಕ್ಕೆ ಯಾರು ಕಿವಿ ಕೊಡಂಗಿಲ್ಲ. ಯಾರೋ ಹೇಳಿದ್ರೆ ಅಭ್ಯರ್ಥಿ ಅವ್ರು ನನ್ನ ಮ್ಯಾಗ ಆಪಾದನೆ ಮಾಡಿದವ್ರು ಕಿವಿ ಕೊಡಂಗಿಲ್ಲ. ಯಾಕಂದ್ರೆ ಮತದಾರರಿಗೆ ಗೊತ್ತದ. ಸಂಘದವರು ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ಕಳೆದ 6 ವರ್ಷಗಳೊಳಗೆ ಏನೇನು ಕೆಲಸ ಮಾಡಿದ್ರು ಅಂತ ಅವ್ರಿಗೆ ಗೊತ್ತದ. ಇವ್ನು ಯಾರು ಲಕ್ಷ್ಯಕ್ಕೆ ತಗೊಳ್ಳೋದಿಲ್ಲ. ಅವರು ಮತ ಹಾಕೋದು ಖಂಡಿತ. ಸರ್ಕಾರಿ ಉದ್ಯೋಗ ಸೃಷ್ಟಿ ಬಿಟ್ಟು ನಂತರ ಮತ್ತೆ ಮುಂದಿನ 6 ವರ್ಷದಲ್ಲಿ ನಾವು ನನಗೆ ನನ್ನ ಮುಂದಿನ ಯೋಜನೆಗಳನ್ನ ನಾನು ಪಾಂಪ್ಲೆಟ್ಗಳನ್ನು ಕೂಡ ಕೊಟ್ಟಿದ್ದೀನಿ ಸರ್. ನಾನು
ವಿಶೇಷವಾಗಿ ನೀವು ಕೇಳಿದ ಪ್ರಶ್ನೆಗೆ ವಿಶೇಷ ಉತ್ತರ ಕನ್ನಡ ಜಿಲ್ಲೆಯೊಳಗೆ ನಿರೀಕ್ಷಿತ ಮಟ್ಟದೊಳಗೆ ಕೈಗಾರಿಕೆಗಳು ಸ್ಥಾಪನೆ ಆಗಿಲ್ಲ. ಅದಕ್ಕೆ ಹಲವಾರು ಕಾರಣಗಳು ಉಂಟು. ಯಾಕಂದ್ರೆ ಇಲ್ಲಿ ಅರಣ್ಯ ಪ್ರದೇಶದ ಅರಣ್ಯ ಪ್ರದೇಶದೊಳಗ ಬಹಳ ಬೃಹತ್ ಪ್ರಮಾಣದ ಕಾರ್ಖಾನೆಗಳು ಪ್ರಾರಂಭ ಆಗೋದು ಅಷ್ಟೇ ಕಷ್ಟ. ಎಲ್ಲ ಕ್ಲಿಯರೆನ್ಸ್ ಹೋಗ್ಬೇಕಾಗ್ತದೆ. ನೋಡಿ, ರೈಲ್ವೆ ಲೈನ್ ಬಗ್ಗೆ ನಡೆದದ. ಆದರೆ ಖಂಡಿತವಾಗಿ ನಾನು ಮುಂಬರ್ತಕ್ಕಂಥ ದಿನಮಾನದೊಳಗೆ ನನಗೊಂದು ವಿಶ್ವಾಸ ಏನದಪ್ಪ ಅಂತಂದ್ರೆ, ಮಾನ್ಯ ಶ್ರೀ ಜಗದೀಶ್ ಶೆಟ್ಟರ್ ಅವರು ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಸಚಿವರಾಗ್ಯಾರ. ಈ ಬಾರಿ ಚುನಾವಣೆ ನೇತೃತ್ವವನ್ನು ಅವರೇ ವಹಿಸಿದ್ದಾರೆ. ಹಾಗಾಗಿ ನನಗೆ ಆತ್ಮವಿಶ್ವಾಸದ ಕಾರವಾರ ಜಿಲ್ಲೆಯೊಳಗೆ ಇಲ್ಲಿರ್ತಕ್ಕಂಥ ಸಂಪನ್ಮೂಲಗಳನ್ನ, ಇಲ್ಲಿ ಏನು ಕಚ್ಚಾ ವಸ್ತುಗಳು ಸಿಗ್ತಾವ ಅದಕ್ಕೆ ತಕ್ಕಂತೆ ಏನಿಲ್ಲ ಹೊಸ ಹೊಸ ಕೈಗಾರಿಕೆಗಳನ್ನ ಸ್ಥಾಪನೆ ಮಾಡ್ಲಿಕ್ಕೆ ಸಾಧ್ಯದ. ಆ ದೇಶದೊಳಗ ಮುಂದಿನ ದಿನಮಾನದೊಳಗೆ ಖಂಡಿತವಾಗಿ ನಾ ಕಾರ್ಯಕ್ರಮಗಳನ್ನ ಸರ್ಕಾರದ ಜೊತೆಗೆ ನಾನು ಚರ್ಚೆ ಮಾಡಿ ಆ ಹೊಸ ಕೈಗಾರಿಕೆ ಸ್ಥಾಪನೆ ಮಾಡುವ ನಿಟ್ಟಿನೊಳಗೆ ಪ್ರಯತ್ನವನ್ನು ಮಾಡ್ತಿದ್ದೆ. ಕ್ಷೇತ್ರದ ಅಭ್ಯರ್ಥಿಗಳಾಗಿರ್ತಕ್ಕಂಥ ಸಂಕನೂರು ಸರ್ ಇವತ್ತು ಭಟ್ಕಳದ ಅನೇಕ ಸಂಘ ಸಂಸ್ಥೆಗಳಿಗೂ, ಕಾಲೇಜ್ ಸಂಸ್ಥೆಗಳಿಗಾಗಿರ್ಬೋದು ಮತ್ತು ಬಹುತೇಕ ಭಟ್ಕಳಿರ್ತಕ್ಕಂಥ ಮುರುಡೇಶ್ವರ ಭಟ್ಕಳಿರ್ತಕ್ಕಂಥ ಎಲ್ಲ ಸಂಸ್ಥೆಗಳಿಗೂ ಭೇಟಿ ಕೊಟ್ಟು ಇವತ್ತು ಅಮೂಲ್ಯವಾಗಿರ್ತಕ್ಕಂಥ ಮತಯಾಚನೆ ಮಾಡಿದ್ದಾರೆ. ನಮ್ಮೆಲ್ಲರೂ ಗೊತ್ತಿದೆ ಅವರ ವ್ಯಕ್ತಿತ್ವದ ಬಗ್ಗೆ. ಸರಳ ಸಜ್ಜನಿಕೆಗೆ ಹೆಸರಾಗಿರ್ತಕ್ಕಂಥವ್ರು ಸಂಕನೂರು ಸರ್. ಈಗಾಗಲೇ ಕಳೆದ 6 ವರ್ಷ ತಮ್ಮ ಅವಧಿಯಲ್ಲಿ ಒಂದೇ ಒಂದು ಕಪ್ಪು ಚುಕ್ಕೆ ಇದ್ದಾಗೆ ತಮ್ಮ ಕರ್ತವ್ಯವನ್ನ ಅತ್ಯುತ್ತಮವಾಗಿ ನಿಭಾಯಿಸಿರ್ತಕ್ಕಂಥವ್ರು. ನಂಗೆ ತುಂಬಾ ವಿಶ್ವಾಸ ಇದೆ. ಕಳೆದ ಬಾರಿ ಏನು 14,000 ಆಗಾಗಲೇ ಹೇಳಿದ್ರು, ನಮ್ಮ ಸರ್ಕಾರ ಇಲ್ಲಾಗದಾಗೂ ಹಾಗೂ ನಮ್ಮ ಶಾಸಕರ ಸಂಖ್ಯೆ ಕಡಿಮೆ ಇದ್ದಾಗೂ ಕಳೆದ ಬಾರಿ 14,000 ಮತದ ಅಂತರದಿಂದ ಗೆದ್ದು ನಾವು ವಿಶ್ವಾಸದಿಂದ ಹೇಳ್ತಾರೆ. ಕಾರ್ಯಕರ್ತರ ಪಡೆಗಳಿದೆ, ಜನರ ಆಶೀರ್ವಾದ ಇದೆ, ಪದವೀಧರರ ಎಲ್ಲ ಸಹಕಾರದಿಂದ ಬಹುತೇಕ 25,000ಕ್ಕೂ ಹೆಚ್ಚು ಮತದ ಅಂತರದಿಂದ ಸಂಕನೂರು ಸಾಹೇಬರು ಗೆಲ್ತಾರೆ ಅಂತಕ್ಕಂಥ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಭಟ್ಕಳದಲ್ಲಿ ಮಂಡಲದಲ್ಲಿ ಸುಮಾರು 900 ಮತದಾರರಿದ್ದಾರೆ. ಚುನಾವಣೆ ಎದುರಿಸುವ ಸಲುವಾಗಿ ನಾವು ಆ ಎಲ್ಲ ಮತದಾರರನ್ನ ಆಯಾ ಪಂಚಾಯತ್ ವೈಸ್ ನಾವೇ ಸೆಗ್ರಿಗೇಷನ್ ಮಾಡಿಕೊಂಡು ಪ್ರತಿ 10 ರಿಂದ 15 ಮತದಾರರಿಗೆ ಒಬ್ಬ ಘಟನಾಯಕರನ್ನು ನೇಮಕ ಮಾಡಿದ್ದೇವೆ. ಹಾಗೆ ಆ 10 ಘಟನಾಯಕರನ್ನ ನೋಡ್ಕೊಳ್ಳಿಕ್ಕೆ ಒಬ್ಬ ಘಟ ಪ್ರಮುಖರನ್ನು ನೇಮಕ ಮಾಡಿದ್ದೇವೆ. ಅದರ ಜೊತೆಗೆ ಈ ಎಲ್ಲ ಉಸ್ತುವಾರಿಗಳನ್ನು ಘಟ ಪ್ರಮುಖರು ಮತ್ತು ಚುನಾವಣಾ ಉಸ್ತುವಾರಿ ನೋಡ್ಕೊಳ್ಳಿಕ್ಕೆ ಚುನಾವಣಾ ಪ್ರಮುಖರಾಗಿ ಧನ್ಯ ಕುಮಾರ್ ಸಹ ಪ್ರಮುಖರಾಗಿ ಶ್ರೀಕಾಂತ್ ನಾಯ್ಕರನ್ನು ನೇಮಕ ಮಾಡಿದ್ದೇವೆ. ನಾವು ಅದರ ಜೊತೆಗೆ ನಮ್ಮ ಪಕ್ಷದ ಎಲ್ಲ ಹಿರಿಕಿರಿಯ ಮುಖಂಡರು, ಶಾಸಕರು, ಅಧ್ಯಕ್ಷರು, ಎಲ್ಲ ಪದಾಧಿಕಾರಿಗಳಾಗಿ ಸಂಪೂರ್ಣವಾಗಿ ತೊಡಗಿಸಿಕೊಂಡಿದ್ದೇವೆ. ಕಳೆದ ಬಾರಿ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಭಟ್ಕಳದಲ್ಲಿ ಸ್ವಲ್ಪ ಕಡಿಮೆ ಅಂತರದ ಮತಗಳು, ಈ ಸಾರಿ ಹೆಚ್ಚಿನ ಅಂತರದ ಮತಗಳು ಭಟ್ಕಳ ಮಂಡಲದಲ್ಲಿ ಸಿಗ್ತವೆ ಅಂತ ಭರವಸೆಯನ್ನು ಮಾನ್ಯ ಸಂತೋಷ್ ಅವರಿಗೆ ನಾವು ಭಟ್ಕಳ ಮಂಡಲದ ಪರವಾಗಿ ಕೊಡಲಿಕ್ಕೆ ಬಯಸ್ತೀವಿ. ಭಟ್ಕಳ ಮಂಡಲ ಇವತ್ತಿನ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿರುವಂತಹ ಭಟ್ಕಳ ಮಂಡಲದ ಅಧ್ಯಕ್ಷರಾದಂತಹ ಸುರೇಶ್ ದೇವಡಿಗೆ ಅವರಿಗೆ ಭಾರತೀಯ ಜನತಾ ಪಕ್ಷದ ಭಟ್ಕಳ ಮಂಡಲದಿಂದ ವಂದನಾರ್ಪಣೆ ಸಲ್ಲಿಸ್ತೇನೆ. ಅದೇ ರೀತಿ ಭಟ್ಕಳದ ಜನಪ್ರಿಯ ಶಾಸಕರಾದಂತಹ ಸುರೇಶ್ ಅವರಿಗೂ ಕೂಡ ಭಟ್ಕಳ ಮಂಡಲದ ವತಿಯಿಂದ ಪೂರ್ವಕ ವಂದನಾರ್ಪಣೆಯನ್ನು ಸಲ್ಲಿಸ್ತೇನೆ. ಪದವಿ ಕ್ಷೇತ್ರದ ಅಭ್ಯರ್ಥಿಗಳಾಗಿರ್ತಕ್ಕಂಥ ಸಂಕನೂರು ಸರ್ ಅವರು ಕೂಡ ಉಪಸ್ಥಿತರಿದ್ದಾರೆ. ಅವ್ರಿಗೂ ಕೂಡ ತತ್ಪೂರ್ವಕ ವಂದನಾರ್ಪಣೆಯನ್ನು ಸಲ್ಲಿಸ್ತೇನೆ. ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಗೋವಿಂದೇಕರ್ ಅವರಿದ್ದಾರೆ, ಅವ್ರಿಗೂ ಕೂಡ ವಂದನಾರ್ಪಣೆ ಸಲ್ಲಿಸ್ತೇನೆ. ಜಿಲ್ಲಾ ಕಾರ್ಯದರ್ಶಿಗಳಾದಂತಹ ಶಿವಾನಿ ಮೇಡಮ್ ಇದ್ದಾರೆ, ಅವ್ರಿಗೂ ಕೂಡ ವಂದನಾರ್ಪಣೆ ಸಲ್ಲಿಸ್ತೇನೆ. ಒಬಿಸಿ ಮೋರ್ಚಾ ಜಿಲ್ಲಾ ಅಧ್ಯಕ್ಷರಾದಂತಹ ರವಿನಾಯ್ಕ ಅವರಿದ್ದಾರೆ, ಅವ್ರಿಗೂ ಕೂಡ ವಂದನಾರ್ಪಣೆ ಸಲ್ಲಿಸ್ತೇನೆ. ಮಂಡಲದ ನಿಕಟಪೂರ್ವ ಅಧ್ಯಕ್ಷರಾದಂತಹ ರಾಜೇಶ್ ಶೇಖರ್ ಅವರಿದ್ದಾರೆ, ಅವ್ರಿಗೂ ಕೂಡ ವಂದನಾರ್ಪಣೆ ಸಲ್ಲಿಸ್ತೇನೆ. ಈ ಚುನಾವಣಾ ಪ್ರಮುಖರಾದಂತಹ ಧನ್ಯಕುಮಾರ್ ಜೈನ್ ಅವರಿದ್ದಾರೆ, ಅವ್ರಿಗೂ ಕೂಡ ವಂದನಾರ್ಪಣೆ ಸಲ್ಲಿಸ್ತೇನೆ. ಸಹ ಪ್ರಮುಖರಾದ ಶ್ರೀಕಾಂತ್ ನಾಯ್ಕ ಅವರಿಗೂ, ವನ್ನಾರ್ ಮಂಡಲದ ಪ್ರಧಾನ ಕಾರ್ಯದರ್ಶಿಗಳಿಗೂ, ಜಿಲ್ಲಾ ಯುವ ಮೋರ್ಚಾ ಪ್ರಧಾನ ಕಾರ್ಯದರ್ಶಿಗಳು ಸಂತೋಷ್ ನಾಯ್ಕ ಅವರಿಗೂ, ಉಪಸ್ಥಿತರಿರುವಂತಹ ಪಕ್ಷದ ಎಲ್ಲಾ ಪ್ರಮುಖರು ಕೂಡ ವಂದನಾರ್ಪಣೆ ಸಲ್ಲಿಸ್ತೇನೆ. ಹಾಗೆ ಇವತ್ತು ಪತ್ರಿಕಾಗೋಷ್ಠಿ ಉಪಸ್ಥಿತರಿರುವ ಎಲ್ಲ ಪತ್ರಿಕಾ ವರದಿಗಾರರಿಗೂ, ಮಾಧ್ಯಮದ ಮಿತ್ರರು ಕೂಡ ತತ್ಪೂರ್ವಕ ವಂದನಾರ್ಪಣೆ ಸಲ್ಲಿಸಿ ಕಾರ್ಯಕ್ರಮವನ್ನು ಮುಗಿಸ್ತೇನೆ. Thank you.